ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಹಾಗೆ ಇವತ್ತಿನ ಲಾಗಿಗೆ ವೆಲ್ಕಮ್ ಮಾಡ್ತಾ ಇದ್ದೀನಿ. ನಾನು ಇದರಲ್ಲಿ ಆ ಥರ ತುಂಬ ವಿಶೇಷ ಏನಿಲ್ಲ, ಸ್ವಲ್ಪನೇ ಚಿಕ್ಕದಾಗಿರೋ ಒಂದು ಲಾಗು, ವೀಡಿಯೋಸ್ ಏನಿರಲಿಲ್ಲ. ಸೊ ಇದನ್ನೆಲ್ಲ ಎಡಿಟ್ ಮಾಡಿ ಹಾಕ್ತಾ ಇದ್ದೀನಿ. ಸೊ ಇದು ಮಂಡೇ ದಿವಸ ನಾನು ಮತ್ತು ನನ್ನ ಫ್ರೆಂಡ್ ನನಗೆ ಸ್ವಲ್ಪ ಮೆಟೀರಿಯಲ್ಸ್ ಬೇಕಿತ್ತು. ಸೊ ಅದಕ್ಕಾಗಿ ನಾನು ಕಂಕನಾಡಿಯಲ್ಲಿ ಪರಾಗಿದೆ ಅಲ್ಲಿಗೆ ಹೋಗಿದ್ವಿ. ಸೊ ಅಲ್ಲಿ ಪರ್ಚೇಸ್ ಮಾಡಿ ಆದ ನಂತರ ಅಲ್ಲಿ ಏನೆಲ್ಲ ಬೇಕು ನನಗೆ ಅದನ್ನೆಲ್ಲ ಬೈ ಮಾಡಿ ನಾವು ಸ್ವಲ್ಪ ಎಲ್ಲಿಗಾದರೂ ಹೊರಗಡೆ ಹೋದರೂ ನಾವು ಏನಾದರೂ ತಿಂತೀವಿ. ಸೊ ಹಾಗೆ ನನ್ನ ಫ್ರೆಂಡ್ ಜೊತೆ ನಾನು ಮತ್ತು ಅವಳು DFC ಇದೆ, ಕಂಕನಾಡಿ ಪರಾಗ್ ಆಪೋಸಿಟಲ್ಲಿದೆ. ಲೊಕೇಶನ್ ತೋರಿಸಲಿಲ್ಲ ಇದರಲ್ಲಿ. ಅಲ್ಲಿಗೆ ಹೋಗಿ ನಾನು ಮತ್ತು ಅವಳು ನನ್ನ ಚಿಕ್ಕ ಮಗು ಕೂಡ ಇದ್ದ, ಕರ್ಕೊಂಡು ಹೋಗಿ ಅಲ್ಲಿ ನಾವು ತಿಂತಾ ಇರೋದಿದು. ಸೊ ತುಂಬಾ ಚೆನ್ನಾಗಿತ್ತು. ಮೋಮೋಸ್, ರ್ಯಾಪು, ಚಿಕನ್ ನಗಟ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ. ಹಾಗೆ ಅವಳು ಮೊಜಿಟೋ ತಗೊಂಡು, ಸೊ ನಾನು ಏನಂದರೆ ಟೆಂಡರ್ ಮಿಲ್ಕ್ ಶೇಕ್ ತೊಗೊಂಡೆ. ಅದೆಲ್ಲ ಹಾಕಿ ತೆಗೆದು ಮನೆಗೆ ಬಂದು ನೆಕ್ಸ್ಟ್ ಡೇ ನನ್ನ ಫ್ರೆಂಡ್ ಮನೆಗೆ ಹೋಗಿದ್ದ ಒಂದು ದಿವಸ. ಸೊ ಅವತ್ತು ಸಂಜೆ ದಿವಸ ಇದು. ಸೊ ಅವಳೇನು ಮಾಡಿದ್ಲು, ಕಾಫಿ ಮತ್ತು ಮ್ಯಾಗಿ ಮಾಡಿಕೊಟ್ಲು. ಸೊ ಅದನ್ನೆಲ್ಲ ತಿಂದು ಅಲ್ಲಿ ಸ್ವಲ್ಪ ಮಾತುಕತೆ ಮಾಡಿ ನಾನು ರಿಟರ್ನ್ ನನ್ನ ತಾಯಿ ಮನೆಗೆ ಬಂದೆ. ನೆಕ್ಸ್ಟ್ ಡೇ ಮಾರ್ನಿಂಗ್ ಇದ್ದು ಟ್ಯೂಸ್ಡೇ ದಿವಸ ತಾಯಿ ಪತ್ತಿರ್ ಮಾಡಿದರು. ಸೊ ಗ್ರೇವಿ ಏನಿಲ್ಲ ಅಂತೇಳಿ ಚಿಕನ್ ಇತ್ತು ಸ್ವಲ್ಪ, ಅದನ್ನು ಮಾಡು ಅಂತ ಹೇಳಿದರು. ಅದಕ್ಕೆ ನಾನು ಚಿಕನ್ ಇದ್ದು ಪಲ್ಲಿ ಕರಿ ಥರ ಮಾಡಿದ್ದೆ. ಸೊ ಅದು ಕೂಡ ತುಂಬಾ ಚೆನ್ನಾಗಿ ಆಗಿತ್ತು. ಸೊ ಬ್ರೇಕ್ಫಾಸ್ಟಲ್ಲಾಗಿ ಆದ ನಂತರ ಏನು ವೀಡಿಯೋಸ್ ತೆಗಿಲಿಲ್ಲ ನಾನು. ಟ್ಯೂಸ್ಡೇ ನೈಟೇ ನನ್ನ ತಮ್ಮ ಬರುವಾಗ ಐಸ್ ಕ್ರೀಮ್ ತಂದುಕೊಟ್ಟ, ಚೊಕೊಬಾರು ಹಾಗೆ ಸ್ಟಿಕ್ ಈ ಥರ ಎಲ್ಲ ಬರ್ತದಲ್ವ. ಸೊ ಅದನ್ನೆಲ್ಲ ತಂದು ಕೊಟ್ಟಿದ್ದೆ. ಅದನ್ನೆಲ್ಲ ತಿಂದು ನನ್ನ ಮನೆಗೆ ರಿಟರ್ನ್ ವೆನಸ್ಡೇ ಬಂದು ನಾನು ನನ್ನ ಮನೆಯಲ್ಲಿದ್ದು ಮೂರು ಮೀನು ಅದರದ್ದು ಗಸಿ ಮಾಡ್ತಾ ಇರೋದು. ಸೊ ಇವಾಗ ಮಾಡಲಿಕ್ಕೆ ಇಟ್ಟದಷ್ಟೇ, ರೆಸಿಪಿಯನ್ನು ಹಾಕಲಿಲ್ಲ ಇದರಲ್ಲಿ. ಅದ ನಂತರ ಫೇಸ್ ಎಲ್ಲ ಟ್ಯಾನ್ ಆಗಿತ್ತು. ಸೊ ಅದಕ್ಕೆ ಕೋಲ್ಡ್ ವಾಟ್ರಲ್ಲಿ ಸ್ವಲ್ಪ ವಾಶ್ ಮಾಡೋಣ ಅಂತ ಹೇಳಿ ಅದನ್ನು ಕೂಡ ಮಾಡಿ ಆದ ನಂತರ ಫ್ರೀ ಎಲ್ಲ ಒಂಚೂರು ಮಲಗಿ ಎದ್ದು ಸಂಜೆ ಹೊತ್ತಲ್ಲಿ ನನಗೆ ಸ್ವಲ್ಪ ಸ್ಟಿಚಿಂಗ್ ಇತ್ತು. ಸೊ ಅದನ್ನು ಇಲ್ಲಿ ಮಾಡ್ತಾ ಇದ್ದೀನಿ. ಇಷ್ಟೇ ಇರೋದು ನನ್ನೊಂದು ಚಿಕ್ಕದಾಗಿರೋ ಲಾಗ್. ನಾನು ಇವತ್ತಿನ ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ಈ ಲಾಗನ್ನು ನಾನು ಇಲ್ಲಿಗೆ ಮಾಡ್ತಾ ಇದ್ದೀನಿ. ಸೊ ನನ್ನ ಚಾನಲ್ ನೀವು ಫಸ್ಟ್ ಟೈಮ್ ನೋಡೋದಾದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ. ಹಾಗೆಯೇ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಕೂಡ ಮರಿಬೇಡಿ. ನೆಕ್ಸ್ಟ್ ಏನೆಲ್ಲ ಆಗುತ್ತೆ, ನನಗೆ ಯಾವ ಥರ ದಿನ ಹೋಗುತ್ತೆ ಎಲ್ಲವನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.